Hi everyone, welcome back to my channel. I hope all of you are doing well. ಸೊ ಬೇಸಿಕ್ ಇಂಗ್ಲಿಷ್ ಗ್ರಾಮರ್ ಕ್ಲಾಸ್ ಅನ್ನ ನಾನು ಸ್ಟಾರ್ಟ್ ಮಾಡಿದ್ದೆ. ಅದರಲ್ಲಿ ಒಂದು ಕ್ಲಾಸ್ ಆಲ್ರೆಡಿ ಆಗೋಗಿದೆ. ಸೊ ಇವತ್ತು ಎರಡನೇ ಕ್ಲಾಸ್ ನಡೀತಾ ಇದೆ. ಅಂಡ್ ಈ ಕ್ಲಾಸ್ ಅಲ್ಲಿ ಇವತ್ತು ನಾವು ಪರ್ಸನಲ್ ಪ್ರನೌನ್ ಬಗ್ಗೆ ಕಲಿಯೋಣ. ಸೊ ಪರ್ಸನಲ್ ಪ್ರನೌನ್ ಏನು ಅಂತ ಅಂದ್ರೆ, ಪ್ರನೌನ್ ಅನ್ನ ನಾವು ಕನ್ನಡದಲ್ಲಿ ಸರ್ವನಾಮ ಅಂತ ಹೇಳ್ತೀವಿ. ಸೊ ನಾವು ನೋಡಿರ್ಬೋದಲ್ಲ, ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನೋ ಟಾಪಿಕ್ ಅಲ್ಲಿ ನಾವು ನೌನ್, ಪ್ರನೌನ್ ಅದನ್ನೆಲ್ಲ ನೋಡ್ತೀವಿ. ಸೊ ನಿಮಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನೋ ಟಾಪಿಕ್ ಬಗ್ಗೆ ನೀವು ಕಂಪ್ಲೀಟ್ ಆಗಿ ಕಲಿಬೇಕಂದ್ರೆ ಚಾನೆಲ್ ಅಲ್ಲಿ ನೀವು ಚೆಕ್ಔಟ್ ಮಾಡ್ಬೋದು, ಅಲ್ಲಿ ಆಲ್ರೆಡಿ ಇದೆ. ಸೊ ಡೀಟೇಲ್ ಆಗಿ ನಾನು ಎಲ್ಲ ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಅದರಿಂದ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ನಾನು ಬ್ರೀಫ್ ಆಗಿ ಹೇಳ್ಬೇಕಂತ ಅಂದ್ರೆ, ಪ್ರನೌನ್ ಅನ್ನ ನಾವು ಕನ್ನಡದಲ್ಲಿ ಸರ್ವನಾಮ ಅಂತ ಹೇಳ್ತೀವಿ. ಸೊ ಸರ್ವನಾಮ ಅಂದ್ರೆ ಒಂದು ಹೆಸರಿನ ಬದಲಾಗಿ ನಾವು ಯೂಸ್ ಮಾಡುವಂಥದ್ದನ್ನ ಸರ್ವನಾಮ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಇವಾಗ ನನ್ನ ಹೆಸರು ನಾನು ಹೇಳಲ್ಲ, ನಾನು ಅಂತ ಹೇಳ್ತೀನಿ. ಸೊ ನಾನು ಏನಾಗುತ್ತೆ ಇಲ್ಲಿ ಪ್ರನೌನ್ ಆಗುತ್ತೆ. ಕ್ಲಿಯರ್? ಸೊ ಅದನ್ನ ನಾವು ಪರ್ಸನಲ್ ಪ್ರನೌನ್, ಯಾವುದೋ ಒಂದು ವ್ಯಕ್ತಿಯನ್ನ ಸೂಚಿಸ್ತಾ ಇರುತ್ತೆ, ಅದನ್ನ ನಾವು ಪರ್ಸನಲ್ ಪ್ರನೌನ್ ಅಂತ ಹೇಳ್ತೀವಿ. ಸೊ ಫಸ್ಟ್ ಒನ್, ಐ ಅಂದ್ರೆ ನಾನು ಅಂತ ಅರ್ಥ. ನೆಕ್ಸ್ಟ್ ವಿ ಅಂದ್ರೆ ನಾವು. ಇಲ್ಲಿ ನನ್ನೊಬ್ಬಳ ಬಗ್ಗೆ ಮಾತಾಡ್ತಾ ಇಲ್ಲ, ಎಲ್ಲರನ್ನು ಸೇರಿ ನಾವೆಲ್ಲರೂ, ನಾನು ನೀವು ಎಲ್ಲರನ್ನು ಸೇರಿ ನಾವು ಅಂತ ಹೇಳ್ತೀವಿ. ಸೊ ವಿ ಅಂದ್ರೆ ನಾವು. ಯು ಅಂದ್ರೆ ನೀನು ಅಥವಾ ನೀವು. ಕನ್ನಡದಲ್ಲಿ ನಾವು ನಮ್ಗಿಂತ ದೊಡ್ಡವ್ರಿಗೆ ನೀವು ಅಂತ ಹೇಳ್ತೀವಿ, ನಮ್ಗಿಂತ ಚಿಕ್ಕವ್ರಿಗೆ ನಾವು ನೀನು ಅಂತ ಮಾತಾಡಿಸ್ತೀವಿ. ಬಟ್ ಇಂಗ್ಲಿಷ್ ಅಲ್ಲಿ ನಾವು ಇಬ್ರಿಗೂ ಯು ಅಂತಾನೆ ಯೂಸ್ ಮಾಡ್ತೀವಿ. ಅಲ್ಲಿ ರೆಸ್ಪೆಕ್ಟ್ ವೈಸ್ ಏನು ಬರಲ್ಲ. ಸೊ ಯು ಕ್ಯಾನ್ ಜಸ್ಟ್ ಸೇ ಯು. ಕ್ಲಿಯರ್? ಹಿ ಅಂತ ಅಂದ್ರೆ ಅವನು, ಶಿ ಅಂದ್ರೆ ಅವಳು, ಇಟ್ ಅಂದ್ರೆ ಅದು ಅಥವಾ ಇದು ಅಂತ ಅರ್ಥ. ಎನಿ ನೇಮ್ ಆರ್ ಎನಿ ನೌನ್ ಅಂತಾನು ಹೇಳ್ತೀವಿ, ದಟ್ ಈಸ್ ಹೆಸರು ಅಂತ ಅರ್ಥ. ನೆಕ್ಸ್ಟ್ ದೇ ಅಂತ ಅಂದ್ರೆ ಅವರು ಅಂತ ಅರ್ಥ. ಲಾಸ್ಟ್ ಕ್ಲಾಸಲ್ಲೂ ನೋಡಿದ್ವಿ ನಾವು, ದೇ ಅಂತ ಅಂದ್ರೆ ಏನಂತ, ಅವರು ಅಂತ ಅರ್ಥ. 3 ಮೇನ್ ಟೆನ್ಸಸ್ ಅನ್ನ ನೋಡೋಣ. ಆಕ್ಚುಲಿ ನಮಗೆ 12 ಟೆನ್ಸಸ್ ಇದೆ. ಓಕೆ, ಸೊ 12 ಟೆನ್ಸಸ್ ನಾವು ನೋಡ್ತಾ ಇಲ್ಲ ಇಲ್ಲಿ ಬೇಸಿಕ್ ಆಗಿ ನಾವು 3 ಟೆನ್ಸಸ್ ಅನ್ನ ನೋಡ್ತಾ ಇದ್ದೀವಿ, ದಟ್ ಈಸ್ ಪ್ರೆಸೆಂಟ್, ಪಾಸ್ಟ್ ಅಂಡ್ ಫ್ಯೂಚರ್. ಪ್ರೆಸೆಂಟ್ ಟೆನ್ಸ್ ಅನ್ನ ನಾವು ವರ್ತಮಾನ ಕಾಲ ಅಂತ ಕನ್ನಡದಲ್ಲಿ ಹೇಳ್ತೀವಿ, ಪಾಸ್ಟ್ ಟೆನ್ಸ್ ಅನ್ನ ಭೂತಕಾಲ ಅಂತ ಹೇಳ್ತೀವಿ, ಫ್ಯೂಚರ್ ಟೆನ್ಸ್ ಅನ್ನ ಭವಿಷ್ಯತ್ ಕಾಲ ಅಂತ ಹೇಳ್ತೀವಿ. ಸೊ ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್ ಟೆನ್ಸಸ್, ಆಲ್ ದ 12 ಟೆನ್ಸಸ್. ಅದ್ರ ಬಗ್ಗೆನೂ ಆಲ್ರೆಡಿ ಚಾನಲ್ ಅಲ್ಲಿ ವಿಡಿಯೋ ಇದೆ, ಅದನ್ನ ನಾನು ಟ್ಯಾಗ್ ಮಾಡ್ತೀನಿ. ನಿಮಗೆ ಇನ್ನೂ ಡೀಟೇಲ್ ಆಗಿ ಅದ್ರ ಬಗ್ಗೆ ಕಲಿಬೇಕಂತ ಅಂದ್ರೆ ನೀವು ಆ ವಿಡಿಯೋನ ಚೆಕ್ಔಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಈಸ್ ಆಬ್ಜೆಕ್ಟ್. ಅಂದ್ರೆ ಆಬ್ಜೆಕ್ಟ್ ಆಗಿ ಯೂಸ್ ಮಾಡುವಂತ ಪರ್ಸನಲ್ ಪ್ರನೌನ್ ಅನ್ನ ನಾವು ನೋಡ್ತಾ ಇದ್ದೀವಿ. ಸೊ ಒಂದು ಸೆಂಟೆನ್ಸ್ ಅಲ್ಲಿ ನಮಗೆ ಫಸ್ಟ್ ಸಬ್ಜೆಕ್ಟ್, ದೆನ್ ವರ್ಬ್, ದೆನ್ ಆಬ್ಜೆಕ್ಟ್. ಓಕೆ, ಸೊ ನಮ್ದು ಯಾವುದೇ ಒಂದು ಸೆಂಟೆನ್ಸ್ ಇರುವಾಗ ಈ ಫಾರ್ಮ್ ಅಲ್ಲಿ ಇರುತ್ತೆ. ಫಸ್ಟ್ ವರ್ಡ್ ಏನೇ ಬಂದ್ರು ಅದು ಸಬ್ಜೆಕ್ಟ್ ಆಗಿರುತ್ತೆ, ಮಿಡಲ್ ಅಲ್ಲಿ ನಿಮಗೆ ವರ್ಬ್ ಇರುತ್ತೆ, ಅಂಡ್ ಲಾಸ್ಟ್ ಅಲ್ಲಿ ಆಬ್ಜೆಕ್ಟ್ ಇರುತ್ತೆ. ಸೊ ಈ ಆಬ್ಜೆಕ್ಟ್ ಅನ್ನೋ ಪ್ಲೇಸಸ್ ಅಲ್ಲಿ ನಾವು ಏನ್ ಯೂಸ್ ಮಾಡ್ತೀವಲ್ಲ, ಅದನ್ನ ನಾವು ಪರ್ಸನಲ್ ಪ್ರನೌನ್ ಅಂದ್ರೆ ಆಬ್ಜೆಕ್ಟ್ ಅಲ್ಲಿ ಯೂಸ್ ಮಾಡುವಂತ ಪರ್ಸನಲ್ ಪ್ರನೌನ್ ಅನ್ನ ಇಲ್ಲಿ ನೋಡೋಣ ನಾವು. ಸೊ ಮೀ ಅಂತ ಅಂದ್ರೆ ನನ್ನಿಂದ ಅಥವಾ ನನಗೆ ಅಂತ ಅರ್ಥ. ನೆಕ್ಸ್ಟ್ ನಾನು ಎಕ್ಸಾಂಪಲ್ಸ್ ಹೇಳಿದಾಗ ನಿಮ್ಗೆ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ ಒಂದು ಎಕ್ಸಾಂಪಲ್ ಇಲ್ಲೇ ಸಿಂಪಲ್ ಆಗಿ ಕೊಡ್ತಾ ಹೋಗ್ತೀನಿ ನೋಡಿ. ಮೀ ಅಂತ ಅಂದ್ರೆ ನನ್ನಿಂದ ಅಥವಾ ನನಗೆ ಅಂತ ಅರ್ಥ. ಶಿ ಮೆಟ್ ಮೀ ಅಂದ್ರೆ ಅವಳು ನನಗೆ ಮೀಟ್ ಮಾಡಿದ್ಲು ಅಂದ್ರೆ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ಇಲ್ಲಿ ನಿಮ್ಗೆ ಸಬ್ಜೆಕ್ಟ್ ಶಿ ಆಗುತ್ತೆ, ಮೆಟ್ ಅನ್ನೋದು ವರ್ಬ್ ಆಗುತ್ತೆ ಅಂದ್ರೆ ಆಕ್ಷನ್, ಅಂಡ್ ಮೀ ಅನ್ನೋದು ಆಬ್ಜೆಕ್ಟ್ ಆಗುತ್ತೆ. ಕ್ಲಿಯರ್? ಸೊ ಲಾಸ್ಟ್ ಅಲ್ಲಿ ಬಂತಲ್ಲ ಇದು, ಸೊ ಅದಕ್ಕೋಸ್ಕರ ಇದನ್ನ ಪರ್ಸನಲ್ ಪ್ರನೌನ್ ಯೂಸಿಂಗ್ ಆಸ್ ಅ ಆಬ್ಜೆಕ್ಟ್ ಅಂತ ಹೇಳ್ತೀವಿ. ಸೊ ಮೀ ಅಂತ ಅಂದ್ರೆ ನನ್ನಿಂದ ಅಥವಾ ನನಗೆ, ಅವಳು ನನಗೆ ಮೀಟ್ ಮಾಡಿದ್ಲು ಅಥವಾ ನನ್ನ ಮೀಟ್ ಮಾಡಿದ್ಲು ಅಂತ ಅರ್ಥ. ಅಸ್ ಅಂತ ಅಂದ್ರೆ ನಮಗೆ ಅಥವಾ ನಮ್ಮಿಂದ ಅಂತ ಅರ್ಥ. ಫಾರ್ ಎಕ್ಸಾಂಪಲ್, she will meet us, she will meet us. okay, so she ಅನ್ನೋದು ಇಲ್ಲಿ ಸಬ್ಜೆಕ್ಟ್, then will is a helping verb. ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿದ್ವಿ ನಾವು, ಹೆಲ್ಪಿಂಗ್ ವರ್ಬ್ ಫ್ಯೂಚರ್ ಅನ್ನ ತೋರಿಸುತ್ತೆ, ರೈಟ್? ಅಂಡ್ ಮೀಟ್ ಅನ್ನೋದು ವರ್ಬ್, ಅಂಡ್ ದೆನ್ us ಅನ್ನೋದು ಆಬ್ಜೆಕ್ಟ್. ಕ್ಲಿಯರ್? she will meet us ಈ ಸೆಂಟೆನ್ಸ್ ನಿಮ್ಗೆ ಯಾವ ಟೆನ್ಸ್ ಅಲ್ಲಿ ಇದೆ? ಇದು ಫ್ಯೂಚರ್ ಟೆನ್ಸ್ ಅಲ್ಲಿ ಇದೆ. ಅವಳು ನಮ್ಮನ್ನ ಮೀಟ್ ಆಗ್ತಾಳೆ ಅಂತ ಅರ್ಥ. ಯು ಅಂತ ಅಂದ್ರೆ ನಿನಗೆ ಅಥವಾ ನಿನ್ನಿಂದ. ಫಾರ್ ಎಕ್ಸಾಂಪಲ್, ಶಿ ವಿಲ್ ಮೀಟ್ ಯು, ಶಿ ವಿಲ್ ಮೀಟ್ ಯು. ಸೊ ಯು ಅಂತ ಬಂದಿದೆ, ದಟ್ ಈಸ್ ಯೋರ್ ಆಬ್ಜೆಕ್ಟ್. ಓಕೆ, ಶಿ ಈಸ್ ಸಬ್ಜೆಕ್ಟ್, ವಿಲ್ ಈಸ್ ಹೆಲ್ಪಿಂಗ್ ವರ್ಬ್, ಅಂಡ್ ಮೀಟ್ ಈಸ್ ಯೋರ್ ವರ್ಬ್. ಅರ್ಥ ಆಯ್ತಾ ಇವಾಗ? ಸೊ ಶಿ ವಿಲ್ ಮೀಟ್ ಯು ಇದು ನಿಮಗೆ ಯಾವ ಟೆನ್ಸ್ ಅಲ್ಲಿ ಇದೆ? ಫ್ಯೂಚರ್ ಟೆನ್ಸ್ ಅಲ್ಲಿ ಇದೆ. ಅವಳು ನಿನ್ನನ್ನ ಮೀಟ್ ಮಾಡ್ತಾಳೆ. ಹಿಮ್ ಆರ್ ಹರ್. ಹಿಮ್ ಅಂದ್ರೆ ಅವನಿಗೆ ಅಥವಾ ಅವನಿಂದ, ಹರ್ ಅಂದ್ರೆ ಅವಳಿಗೆ ಅಥವಾ ಅವಳಿಂದ. ಹಿಮ್,
ಹರ್. ಇದನ್ನ ಯಾವಾಗೂ ಮಿಸ್ಟೇಕ್ ಮಾಡಕ್ ಹೋಗ್ಬೇಡಿ, ಬಿಕಾಸ್ ಜೆಂಡರ್ ವೈಸ್ ಇದೆ. ಸೊ ಇದು ತುಂಬಾ ಜನ ಇವಾಗ್ಲೂ ಮಿಸ್ಟೇಕ್ ಮಾಡ್ತಾರೆ, ದಯವಿಟ್ಟು ಇದನ್ನ ಮಿಸ್ಟೇಕ್ ಮಾಡಕ್ ಹೋಗ್ಬೇಡಿ, ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ಹಿಮ್ ಅಂತ ಅಂದ್ರೆ ಅವನಿಗೆ ಅಥವಾ ಅವನಿಂದ, ಹರ್ ಅಂದ್ರೆ ಅವಳಿಗೆ ಅಥವಾ ಅವಳಿಂದ ಅಂತ ಅರ್ಥ. ಫಾರ್ ಎಕ್ಸಾಂಪಲ್, ಶಿ ವಿಲ್ ಮೀಟ್ ಹರ್. ಶಿ ವಿಲ್ ಮೀಟ್ ಹರ್ ಅಂದ್ರೆ ಅವಳು ಅವಳನ್ನ ಮೀಟ್ ಮಾಡ್ತಾಳೆ. ಲೆಟ್ಸ್ ಟೇಕ್ ಎನ್ ಎಕ್ಸಾಂಪಲ್. ಐ ವಿಲ್ ಗೋ ವಿತ್ ಹರ್. ಐ ವಿಲ್ ಗೋ ವಿತ್ ಹರ್. ಸೊ ಇದರಲ್ಲಿ ಹರ್ ಅಂತ ಬಂತು ಅಂಡ್ ಇಟ್ ಈಸ್ ಲಾಸ್ಟ್ ಅಲ್ಲಿ ಬಂದಿದೆ, ರೈಟ್. ನಾನು ಅವಳ ಜೊತೆಗೆ ಹೋಗ್ತೇನೆ ಅಂತ ಅರ್ಥ. ಅವಳ ಜೊತೆಗೆ ಹೋಗ್ತೇನೆ, ಐ ವಿಲ್ ಗೋ ವಿತ್ ಹರ್. ಕ್ಲಿಯರ್? ಸೊ ಇದು ಫ್ಯೂಚರ್ ಟೆನ್ಸ್ ಅಲ್ಲಿ ಇದೆ, ಬಿಕಾಸ್ ವಿಲ್ ಅಂತ ಇದೆ ಅಲ್ಲ, ಸೊ ದಟ್ ಈಸ್ ಇನ್ ಫ್ಯೂಚರ್ ಟೆನ್ಸ್. ಐ ವಿಲ್ ಗೋ ವಿತ್ ಹಿಮ್. ಹಾಗಾದ್ರೂ ಏನಾಗುತ್ತೆ, ನಾನು ಅವನ ಜೊತೆಗೆ ಹೋಗ್ತೇನೆ ಅಂತ ಅರ್ಥ. ಅಂದ್ರೆ ಫ್ಯೂಚರ್ ಅಲ್ಲಿ ಹೋಗ್ತೇನೆ, ಇನ್ನು ಹೋಗಿಲ್ಲ. ಕ್ಲಿಯರ್? ನೆಕ್ಸ್ಟ್, ಇಟ್ ಅಂದ್ರೆ ಇದು ಅಂತ ಹೇಳ್ತೀವಿ, ದೇ ಅಂದ್ರೆ ಅವರು. ಇದನ್ನ ನಾವು ಲಾಸ್ಟ್ ಕ್ಲಾಸ್ ಅಲ್ಲೂ ನೋಡಿದ್ವಿ, ರೈಟ್. ಸೊ ಇದ್ರಲ್ಲಿ ಏನ್ ಚೇಂಜ್ ಇರಲ್ಲ, ಸೇಮ್ ಇರುತ್ತೆ. ಕ್ಲಿಯರ್? ಎಕ್ಸಾಂಪಲ್ಸ್ ಅಂಡ್ ಸೆಂಟೆನ್ಸಸ್ ಅನ್ನ ನೋಡೋಣ, ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ನಾನು ಇಲ್ಲಿ ಇಂಗ್ಲಿಷ್ ಅಲ್ಲಿ ಸೆಂಟೆನ್ಸ್ ಕೊಟ್ಟಿದ್ದೀನಿ ಅಂಡ್ ಆಲ್ಸೋ ಕನ್ನಡದಲ್ಲೂ ಸೆಂಟೆನ್ಸ್ ಕೊಟ್ಟಿದ್ದೀನಿ, ನೋಡೋಣ. ಓಕೆ. ಹಿ ವಿಲ್ ಹಿಟ್ ಮೀ. ಹಿಟ್ ಅಂತ ಅಂದ್ರೆ ಏನು, ಹೊಡೆಯೋದು ಅಂತ ಅರ್ಥ. ಹಿ ವಿಲ್ ಹಿಟ್ ಮೀ, ಅವನು ನನಗೆ ಹೊಡೆಯುತ್ತಾನೆ ಅಂದ್ರೆ ಫ್ಯೂಚರ್ ಅಲ್ಲಿ, ಇನ್ನು ಹೊಡೆದಿಲ್ಲ ಅಂಡ್ ಹೊಡಿತಾನೂ ಇಲ್ಲ, ಫ್ಯೂಚರ್ ಅಲ್ಲಿ ಅವನು ನನಗೆ ಹೊಡೆಯುತ್ತಾನೆ ಅಂತ ಅರ್ಥ. ಹಿ ವಿಲ್ ಹಿಟ್ ಮೀ. ಸೊ ಮೀ ಅಂತ ಬಂತಲ್ಲ ಇಲ್ಲಿ, ಇದೇನಾಗುತ್ತೆ, ಪರ್ಸನಲ್ ಪ್ರೊನೌನ್ ಆಸ್ ಅ ಆಬ್ಜೆಕ್ಟ್ ಲಾಸ್ಟ್ ಅಲ್ಲಿ ಬಂದಿದೆ, ರೈಟ್. ಹಿ ಲವ್ಸ್ ಯು. ಅವನು ನಿನ್ನನ್ನು ಪ್ರೀತಿಸುತ್ತಾನೆ. ಹಿ ಲವ್ಸ್ ಯು. ಗಿವ್ ಇಟ್ ಟು ಹಿಮ್. ಅವನಿಗೆ ಕೊಡು. ಗಿವ್ ಇಟ್ ಟು ಹಿಮ್. ಇಟ್ ಅಂತ ಬಂತಲ್ಲ ಇಲ್ಲಿ, ಗಿವ್ ಇಟ್ ಟು ಹಿಮ್ ಅಂಡ್ ಹಿಮ್ ಎರಡೂ ನಾವು ನೋಡಿದ್ವಿ ಇವತ್ತು. ಗಿವ್ ಇಟ್ ಟು ಹಿಮ್, ಅವನಿಗೆ ಕೊಡು. ಶಿ ಲೈಕ್ಸ್ ಇಟ್. ಅವಳಿಗೆ ಅದು ಅಥವಾ ಇದು ಎರಡೂ ಯೂಸ್ ಮಾಡ್ಬೋದು. ಶಿ ಲೈಕ್ಸ್ ಇಟ್, ಅವಳಿಗೆ ಇದು ಇಷ್ಟ. ಶಿ ಲೈಕ್ಸ್ ಇಟ್. ಟೆಲ್ ದೆಮ್ ಟು ಕಮ್ ಅಂದ್ರೆ ದೆಮ್ ಅಂದ್ರೆ ಅವರು ಅಂತ ಅರ್ಥ. ಒಂದು ಜನರ ಗುಂಪಿಗೆ ನಾವೇನ್ ಹೇಳಿದ್ವಿ, ದೇ ಅಂತ ಹೇಳಿದ್ವಿ. ಸೊ ಶಿ ಅನ್ನೋದನ್ನ ನಾವು ಆಬ್ಜೆಕ್ಟ್ ಆಗಿ ಹೇಗೆ ಯೂಸ್ ಮಾಡಿದ್ವಿ, ಹರ್ ಅಂತ ಯೂಸ್ ಮಾಡಿದ್ವಿ. ಹಿ ಅನ್ನೋದನ್ನ ಆಬ್ಜೆಕ್ಟ್ ಆಗಿ ಹಿಮ್ ಅಂತ ಯೂಸ್ ಮಾಡಿದ್ವಿ. ಹಾಗೇನೆ ದೇ ಅನ್ನ ನಾವು ಆಬ್ಜೆಕ್ಟ್ ಆಗಿ ದೆಮ್ ಅಂತ ಯೂಸ್ ಮಾಡ್ತೀವಿ. ಕ್ಲಿಯರ್? ಟೆಲ್ ದೆಮ್ ಟು ಕಮ್. ಓಕೆ. ಸೊ ಟೆಲ್ ಅನ್ನೋದು ವರ್ಬ್ ಆದ್ರೆ ನೆಕ್ಸ್ಟ್ ನಿಮಗೆ ಬರೋದು ಇದು ಆಬ್ಜೆಕ್ಟ್ ಆಗುತ್ತೆ. ಓಕೆ. ಟೆಲ್ ದೆಮ್ ಟು ಕಮ್. ಫಾರ್ ಎಕ್ಸಾಂಪಲ್, ಇದೇ ಸೆಂಟೆನ್ಸ್ ಅಲ್ಲಿ ನಾನು ಪ್ರಿಯಾ ಅಂತ ಆಡ್ ಮಾಡಿದ್ರೆ, ಪ್ರಿಯಾ ಟೆಲ್ ದೆಮ್ ಟು ಕಮ್. ಸೊ ಇದು ಅರ್ಥ ಗೊತ್ತಾಯ್ತಾ? ಪ್ರಿಯಾ ಟೆಲ್ ದೆಮ್ ಟು ಕಮ್. ಹಿ ಟೋಲ್ಡ್ ಮೀ. ಅವನು ನನಗೆ ಹೇಳಿದನು. ಇದು ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ಹೇಗೆ ಗೊತ್ತಾಗುತ್ತೆ ನಮ್ಗೆ? ಬಿಕಾಸ್ ಇದು ಟೋಲ್ಡ್ ಅಂತ ಇದೆ, ರೈಟ್. ಟೆಲ್, ಟೆಲ್ಲಿಂಗ್, ಟೋಲ್ಡ್. ಸೊ ಮೀ ಅನ್ನೋದು ನಾವು ಲಾಸ್ಟ್ ಅಲ್ಲಿ ಯೂಸ್ ಮಾಡಿದ್ದೀವಿ ಆಸ್ ಅ ಆಬ್ಜೆಕ್ಟ್, ರೈಟ್. ದೇ ರೆಸ್ಪೆಕ್ಟ್ ಯು. ದೇ ರೆಸ್ಪೆಕ್ಟ್ ಯು. ಅವರು ನಿನ್ನನ್ನು ಗೌರವಿಸುತ್ತಾರೆ. ದೇ ರೆಸ್ಪೆಕ್ಟ್ ಯು. ಸೊ ದಿಸ್ ಇಸ್ ದ ಎಂಡ್ ಆಫ್ ದ ವಿಡಿಯೋ. ತುಂಬಾ ಶಾರ್ಟ್ ಆಗಿತ್ತು ಆ್ಯಂಡ್ ಎಷ್ಟು ಇಂಪಾರ್ಟೆಂಟ್ ಇದೆ ಅಷ್ಟನ್ನೇ ಕ್ಲಿಯರ್ ಆಗಿ ಹೇಳ್ಕೊಟ್ಟಿದ್ದೀನಿ. ಏನಾದರೂ ಇನ್ನೂ ಡೌಟ್ಸ್ ಇದ್ರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು. ಆ್ಯಂಡ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ಚಾನಲನ್ನು ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಟೇಕ್ ಕೇರ್. ಬಾಯ್.